ಎಲ್ಲಿಗೆ ನಾವು ಹೇಳ್ಬೇಕು. ಬದಲಾವಣೆ ಏನಾದ್ರು ಮಾತಲ್ಲಿ ಏನೂ ಇಲ್ಲ, ಚರ್ಚೆ ಮಾಡೋದು ಬಿಡು ಹೇಳಿದ್ವಿ. ಈಗ ಸ್ಟಾರ್ಟಿಂಗ್ ಸಿಎಂ ಅವರು ಅವಧಿ ಕಂಟಿನ್ಯೂಷನ್ ನಮಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳೋದು. ಒಬ್ರು ಡೆಲ್ಲಿಗೆ ಹೋಗ್ತಾ ಇದ್ದಾನೆ, ಬರ್ತಾನೆ ಇದ್ದಾರೆ. ಯಾರು ಏನೂ ಉಳಿದವ್ರು ಹೋಗೋದಕ್ಕಿಂತ ನೀವು ಹೋಗಿದ್ದೆ ಹೆಚ್ಚು ಒಬ್ರು ಬಂದಿದ್ರೆ ಒಬ್ರು ಹೋಗಿ ಬಂದು ಮತ್ತೊಬ್ರು ಹೋಗ್ತಾರೆ. ಆದ್ರೆ ಏನ್ ಹೋಗೋದಕ್ಕಿಂತ ನೀವು ಹೋಗಿ ಬಂದಿದ್ದೆ ಚರ್ಚೆ ಹೆಚ್ಚು ಜಾಸ್ತಿ ಆಗ್ತದೆ. ಈಗ ಪತ್ತೆ ಮಾಡ್ಬೇಕಂತ ಏನ್ ಕಾರಣ ಸರ್? ನೆಲೆ ಆತವತ್ರ ಏನು ಮಾತಾಡಿದ್ರೆ ಒಳಗೆ ಹೇಳಿದ್ರು, ಯಾಕೆ ಹೋದ್ರು, ಏನು ಬಂದು ಪತ್ತೆ ಹಚ್ಚುತ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್. ಏನೇ ಮಾಡಿದ್ರು ಇವತ್ತಿನ ಲೆಕ್ಕದಲ್ಲಿ ಇರಕ್ಕಿಲ್ಲ, ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ. ಸೊ ಇವತ್ತಿನ ಭೇಟಿ ಇವತ್ತಿಂದಲ್ಲ, ಮುಂದಿನ ವಿಚಾರ ಅನ್ನುವಂಥದ್ದು. ಮುಂದಿನ ವಿಚಾರ ಇದೆ, ಡೆವಲಪ್ಮೆಂಟ್ ಇಟ್ಟಿದ್ವಿ ಅಲ್ಲ, ದೂರದೃಷ್ಟಿ ಇದೆ. ಡೆವಲಪ್ಮೆಂಟ್ ಆಗಬೇಕು, ನಮ್ಮದು ಕೂಡ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವ್ ಡೆವಲಪ್ಮೆಂಟ್ ಆಗಬೇಕಂದ್ರೆ 5 ವರ್ಷ ಪ್ಲಾನ್ ಮಾಡಲೇಬೇಕು. ರಾಜಕಾರಣ ಏನಾದ್ರು ಚರ್ಚೆ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ದೇವೇಗೌಡರು ಏನಾದ್ರು ಏನಿಲ್ಲ. ನಮ್ಮ ಕಡೆ 2 ತಾಸು ಗಂಟೆ ಏನಾಗ್ತದೆ ದೇವೇಗೌಡರು ಏನಾದ್ರು ಏನು ರಾಜಕೀಯ ಚರ್ಚೆ, ಅವರು ಡೆವಲಪ್ಮೆಂಟ್ ಆಕಸ್ಮಿಕ ಅದು ಹೇಳಿದ್ರು, ಭೇಟಿ ಆಕಸ್ಮಿಕ. ಕುಮಾರಸ್ವಾಮಿ ದೇಶಿಲ್ಲ, ಆದರೆ ಮೊದಲೇ ಶೆಡ್ಯೂಲ್ಡ್ ಈಗ ಡಿಸಿ ಆಫೀಸ್ ಹೊಸ ಡಿಸಿ ಆಫೀಸ್ಗೆ ಬಜೆಟ್ ನಲ್ಲಿ ಅನೌನ್ಸ್ ಆಗಿದೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಈಗ ಲ್ಯಾಂಡ್ ನೋಡ್ತಾ ಇದೀವಿ, ಎಲ್ಲತ್ತಿಗೆ ಅದನ್ನು ನೋಡ್ಲಿಕ್ಕೆ ಹೊರಟಿದ್ವಿ. ಲ್ಯಾಂಡ್ 2-3 ನೋಡಿ ಇಟ್ಟಿದ್ದಾರೆ, ಅಲ್ಲಿ ಮಾಡೋದಕ್ಕೆ ಇಲ್ಲಿ ಮಾಡೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಈಗ ಮಳೆಗಾಲ ಈಗ ಸಮರ್ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇತ್ತು, ಈಗ ಯಾವ ಏರಿಯಾದಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇದೆ ಸರ್ ಈ ವರ್ಷ? ತಹಸೀಲ್ದಾರ್ಗೆ ಅಧಿಕಾರ ಇದೆ, ಕರ್ಕೊಂಡಿದ್ದಾರೆ ಡಿ ಸಿ ಅವರು CO ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಮುಂದಿನ ತಿಂಗಳಲ್ಲಿ ಸಭೆ ಮಾಡ್ತೀವಿ. ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ ಅಂದರೆ ನಾವು ರೆಡಿ ಇದೆ, ದುಡ್ಡಿದೆ, ಟ್ಯಾಂಕರ್ ಮೂಲಕ ಹಾಕ್ಲಿಕ್ಕೆ ಸಮಸ್ಯೆ ಆಗಲ್ಲ. ಹಿಂದೆ ಕೂಡ ನಮ್ಮದು ಇಲ್ಲೇ ಪ್ರಾಬ್ಲಮ್, ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ, ಸಮಸ್ಯೆ ಆಗೋಲ್ಲ ಅಂತ. ಆದರೂ ಕೂಡ ಟ್ಯಾಂಕರ್ ಕೂಡ ಸರಿ. ಗೋಕಾಕ ತಹಶೀಲ್ದಾರ್ ವಿರುದ್ಧ FIR ದಾಖಲಾಗಿದೆ. 20 ಗುಂಟೆ ಜಾಗವನ್ನು ಪರಭಾರೆ ಮಾಡಿದ್ರು ಅಂತ ಹೇಳಿ ಗೋಕಾಕದಲ್ಲಿ. ಅವರು ಡಿ ಸಿ ಅವರು ಒಟ್ಟಿಗೆ ಆಕ್ಷನ್ ತಗೋಬೇಕು, ಲೀಗಲ್ ಸ್ಟೆಪ್ ಮಾಡ್ತಾ ನಾವು ಚರ್ಚೆ ಮಾಡಿದ್ದೀವಿ. ಈ ರೀತಿ ಗೆಜೆಟೆಡ್ ಆಫೀಸರ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾನೂನಲ್ಲಿ ಏನು ನಮಗೆ ಕೇಳ್ಕೊಳ್ಳೋಕೆ ಅವಕಾಶ ಇದೆ, ಅದನ್ನ ಡಿ ಸಿ ಅವರು ಮಾಡ್ತಾರೆ. ಸರಿ, ಮಳೆಗಾಲಕ್ಕೆ ಮುನ್ನ ಎಲ್ಲ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಮೊದಲಿನ ಪದ್ಧತಿ ಇದೆ ಸರ್.